ಕಾಂಪಿಟೇಷನ್ ಇರ್ತದೆ, ಮತ್ತೇನು ಇರ್ತದೆ, ದುಡ್ಡಿನ ಹಂಚಿಕೆಗಳನ್ನ ನಾವು ನೋಡ್ತಾ ಇದ್ವಿ, ಎಲ್ಲನೂ ಕೇಳ್ತಾ ಇರ್ತೀವಿ. ಇಲ್ಲಂತೆಲ್ಲ ಅಲ್ಲೇ ಮನಿ ಪವರ, ಮಸಲ್ಸ್ ಪವರ್ ಅಂತೀವಿ ನಾವು, ಅದೆಲ್ಲ ನಡೀತಾ ಇರ್ತದೆ. ಅಂಥ ಪವರ್ಗಳ ನಡಕ ಈ ಮಹಿಳಾ ಮಣಿ ಯಾವ ಪವರನ್ನು ಉಪಯೋಗ ಮಾಡ್ಬೋದು, ಇವರು ಸಾಕಷ್ಟು ಇವುಗಳ ಆರೋಪಗಳಿದ್ದಾವೆ, ಇಲ್ಲ ಅಂತಲ್ಲ, ಆದರೂ ಧೈರ್ಯ ಮಾಡಿ ಇವತ್ತು ಬರ್ತಾ ಇದ್ದಾರೆ. ಇವ್ರ ಜೊತೆಗೆ ನಿಲ್ಲುವಂಥವ್ರು ಯಾವ ಇನ್ನು, ಯಾಕಂದ್ರೆ ಪಕ್ಷಾತೀತಿದ್ದಾಗ ಇವರು ಕಾಂಗ್ರೆಸ್ಸಿಗೆ ಬದ್ದಿರುವಂಥದ್ದು ಮತ್ತು DKಶಿ ಅವರ ಫಾಲೋವರ್ಸ್ ಇರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ನ ಬಿಟ್ಟು ಇವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದರಲ್ಲಿ ಇಳಿತಾರ, BDCC ಬ್ಯಾಂಕ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾರ ಅಂತೇಳಿ. ಯಾಕಂದ್ರೆ ರಾಜಕೀಯದಲ್ಲಿ ಯಾವುದೆಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಹೆಣ್ಮಗಳ ಬಗ್ಗೆ ಅಷ್ಟನ್ನು ಇವತ್ತು ಯಾಕೆ ಚರ್ಚೆ ಮಾಡ್ತಾಯಿದ್ದೀನಿ ಅಂದ್ರೆ, ಇವತ್ತು ಬೆಳಗಾವಿಯಲ್ಲಿ ತಮ್ಮ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವರು ತಮ್ಮ ಹೆಜ್ಜೆಯನ್ನು ಇಡಬೇಕಾಗಿದೆ. ಅಸ್ತಿತ್ವ ಉಳಿಸ್ಕೊಳ್ಳೋದು ಸುಲಭ ಅಲ್ಲ. ಯಾಕಂದರೆ ಒಬ್ಬ ಒಳ್ಳೆಯ ಇವತ್ತಂತೆ ನಿಮ್ಮ ರಾಜಕಾರಣದಲ್ಲಿ ಗೊತ್ತದ ಪ್ರಾಮಾಣಿಕ ಯೋಗ್ಯ ಅನ್ನುವಂಥ ವ್ಯಕ್ತಿ ಈ ಕಾಂಪಿಟೇಷನಲ್ಲಿ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿ ಹೋಗ್ತದೆ. ಯಾಕಂದ್ರೆ ದುಡ್ಡು ಆ ರೀತಿಯಾಗಿ ಹರಿದು ಹೋಗೋದ್ರಿಂದಾಗ ಎಂಥ ಒಳ್ಳೆಯ ವ್ಯಕ್ತಿ ಇದ್ದರೂ ಇಲ್ಲಿ ಏನಪ್ಪ ಅಂದ್ರೆ ಜೀರೋ ಗೆಟರ್ ಅಂದರೆ ಜೀರೋ ಪಡ್ಕೊಳ್ಳೋಂಥ ವ್ಯಕ್ತಿ. ಹಂಗೆ ಈ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು BDCC ಬ್ಯಾಂಕಿನ ಈ ರಾಜಕೀಯದಲ್ಲೇ ಯಶಸ್ವಿ ಆಗ್ಬೋದು.